ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.
ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧದಲ್ಲಿ ಕಳ್ಳತನ ಆಗಿದೆ. ಅದು ಸಚಿವರ ಕೊಠಡಿಯಲ್ಲಿ ಕಳ್ಳತನ ಆಗಿರುವಂತದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿಧಾನಸೌಧದಲ್ಲೇ ಸೇಫ್ಟಿ ಇಲ್ಲ. ವಿಧಾನಸೌಧದಲ್ಲಿ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಆಗಿರುವ ಕಳ್ಳತನ, ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ವಿಧಾನಸೌಧದ ಒಳಗೆ ಈ ಕಳ್ಳ ಬಂದಿದ್ದಾದ್ರೂ ಹೇಗೆ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳುವಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದು ನವೀನ್. ಚಿನ್ನಾಭರಣದ ಚೀಲದ ಜೊತೆಗೆ ಕಚೇರಿಗೆ ಬಂದಿದ್ದ ಈ ನವೀನ್ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆ. ಟಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರುವುದು ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ.